Fit me. Yeah. Ain't no one gonna be like me. Be like me. Look at all these beautiful shades. Everybody welcome. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೋಡೋದ್ರಲ್ವಾ ನನ್ನ ಮೇಕಪ್ ಲುಕ್ಕು. ಸೊ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ. ಸೊ ಈ ಫೆಸ್ಟಿವಲ್ಗೆ ನಾನು ಈಗ ತುಂಬ ಹಬ್ಬಗಳು ಬರುತ್ತೆ. ಸೊ ನಮ್ಗೆಲ್ಲರೂ ಹಬ್ಬಗಳಲ್ಲಿ ಮೇಕಪ್ ಮಾಡಿಕೊಂಡೇ ಮಾಡ್ತೀವಿ. ಸೊ ಈ ಫೆಸ್ಟಿವಲಲ್ಲಿ ನೀವು ಚೆನ್ನಾಗಿ ಕಾಣಿಸೋದಕ್ಕೆ, ಒಂದು ಒಳ್ಳೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ, ಸೊ ನಾವು ಯಾವ ರೀತಿ ಒಂದು ಒಳ್ಳೆ ಬೇಸ್ನ ಕ್ರಿಯೇಟ್ ಮಾಡಬೇಕು, ಸೊ ನಮ್ಮ ಮೇಕಪ್ ಚೆನ್ನಾಗಾಗಬೇಕು ಅಂದರೆ ನಮ್ಮ ಬೇಸ್ ಚೆನ್ನಾಗಿರಬೇಕು. ಸೊ ಯಾವ ರೀತಿ ನಾವು ಒಂದು ಫ್ಲಾಲೆಸ್ ಬೇಸ್ನ ಅಚೀವ್ ಮಾಡ್ಬೋದು ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನಮ್ಮದು ಬೇಸು ಚೆನ್ನಾಗಿದ್ರೆ ಅದು ಫೌಂಡೇಶನ್ ಥರ ವರ್ಕ್ ಮಾಡುತ್ತೆ ನಮ್ಮ ಮೇಕಪ್ ಲುಕ್ಗೆ. ಸೊ ನಾನು ಮೇಬಿಲಿನ್ ಫಿಟ್ ಮಿ ರೆಜಿಮೆ ಯೂಸ್ ಮಾಡಿ ಹೇಗೆ ನಾವು ಒಂದು ಪರ್ಫೆಕ್ಟ್ ಮೇಕಪ್ ಬೇಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವೆಡ್ಡಿಂಗ್ ಆಗಿರ್ಬೋದು, ಅಥವಾ ನಾವೇನಾದರೂ ಪಾರ್ಟಿ ಆಗಿರ್ಬೋದು, ಏನಾದರೂ ಫೆಸ್ಟಿವಲ್ಸ್ ಆಗಿರ್ಬೋದು. ಸೊ ಒಂದು ಫ್ಲಾಲೆಸ್ ಬೇಸ್ ಏನಿದೆ ಅದೊಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನಮ್ಮ ಮೇಕಪ್ಗೆ. ಸೊ ತಡ ಮಾಡೋದು ಬೇಡ, ಬನ್ನಿ ನಾನು ಸ್ಟೆಪ್ ಬೈ ಸ್ಟೆಪ್ ಇವಾಗ ಯಾವ ರೀತಿ ಮೇಕಪ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾವು ಹಬ್ಬ ಮಾಡಬೇಕಾದ್ರೆ ಫಸ್ಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಎಲ್ಲ ಕರೆಕ್ಟಾಗಿದ್ದರೆ ಫೆಸ್ಟಿವಲ್ ಚೆನ್ನಾಗಾಗುತ್ತೆ ಅಂತ. ಸೊ ಹಾಗೆ ನಮಗೆ ಮೇಕಪ್ಗೂ ಕೂಡ ಅಷ್ಟೇ, ಒಂದು ಬೇಸ್ ಚೆನ್ನಾಗಿದ್ರೆ ಮೇಕಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫಸ್ಟು ನಾವು ಒಂದು ಒಳ್ಳೆ ಪ್ರೈಮರ್ ಯೂಸ್ ಮಾಡಬೇಕು. ನಾನು ಮೇಬಿಲಿನ್ ಫಿಟ್ ಮಿ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಪ್ರೈಮರ್ ಯೂಸ್ ಮಾಡ್ತೀನಿ. ನಿಮಗೆ ಪ್ರೈಮರು ಸ್ಮೂತ್ ಆ್ಯಂಡ್ ಈವನ್ ಬೇಸ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೇಕಪ್ಗೆ. ಒಂದು ಮಸ್ಟರ್ಡ್ ಪ್ರಾಡಕ್ಟ್ ಅಂತಲೇ ಹೇಳಬೇಕು ನಮ್ಮ ಮೇಕಪ್ ಬ್ಯಾಗಲ್ಲಿ. ಸೊ ಇದು ಏನು ಮಾಡುತ್ತೆ ಅಂದರೆ ನಿಮಗೆ ಸ್ಕಿನ್ಗೆ ಮತ್ತು ಮೇಕಪ್ಗೆ ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡುತ್ತೆ. ಸೊ ಫೌಂಡೇಶನ್ನು ಲಾಂಗರ್ ಇರೋಂಗೆ, ಸ್ಮೂತರ್ ಇರೋಂಗೆ ಹೆಲ್ಪ್ ಮಾಡುತ್ತೆ. ಪೋರ್ಸ್ ಅಪಿಯರೆನ್ಸ್ ಏನಿದೆ ಅದನ್ನು ಮಿನಿಮೈಸ್ ಮಾಡುತ್ತೆ. ಫ್ಲಾಲೆಸ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಸೊ ನಿಮ್ಮ ಬೇಸ್ ಏನಿದೆ 16 hours ಇರೋ ಥರ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇದರಲ್ಲಿ ಡ್ಯೂವಿ ಪ್ಲಸ್ ಸ್ಮೂತ್ ವೇರಿಯಂಟ್ ಕೂಡ ಸಿಗುತ್ತೆ. ಸೊ ಅದು ಡ್ರೈ ಸ್ಕಿನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್ ನಾವು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತೀವಿ, ಒಂದು ಬೇಸ್ ಎಷ್ಟು ಚೆನ್ನಾಗಿ ಬರುತ್ತೆ ಮೇಕಪ್ಗೆ. ಸೊ ಮೇಕಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಕೆಲವೊಂದ್ಸರಿ ಎಷ್ಟೊಂದು ಜನ ಹೇಳ್ತಿರ್ತೀರಾ, ರಮ್ಯಾ ನಮಗೆ ಫೌಂಡೇಶನ್ ಹಚ್ಚಿದ್ರೆ ನಮಗೆ ಬ್ಲ್ಯಾಕ್ ಆಗ್ತೀವಿ, ಸ್ವಲ್ಪ ಹೊತ್ತಾದಮೇಲೆ ನಮಗೆ ಒಂಥರ ಬ್ಲ್ಯಾಕ್ ಕಲರ್ ಕಾಣೋ ಥರ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಮೇಬಿಲಿನ್ ಫಿಟ್ ಮಿ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಫೌಂಡೇಶನ್ ಯೂಸ್ ಮಾಡ್ತೀನಿ. ಇದರಲ್ಲಿ 16 hours ಆಯಿಲ್ ಕಂಟ್ರೋಲ್ ಇದೆ. SPF 22 ಇದೆ ಅಂತಲೇ ಹೇಳ್ಬೋದು. ನಾನು ಫಸ್ಟು ಸ್ವಲ್ಪನೇ ತೊಗೊತೀನಿ, ಆಮೇಲೆ ನನಗೇನಾದರೂ ಬೇಕಾದರೆ ನಾನು ಮತ್ತೆ ಅಪ್ಲೈ ಮಾಡ್ಕೊತೀನಿ. ಸೊ ಈ ಥರ ಪಂಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ನೆಕ್ಕು ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವು ಮೇಕಪ್ ಮಾಡಬೇಕಾದ್ರೆ. ನಾನು ಸ್ಪಾಂಜೇ ಯೂಸ್ ಮಾಡ್ತೀನಿ, ಯಾಕೆಂದರೆ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಅದರಿಂದ ನೀವು ಏನಂದರೆ ಯಾವುದೇ ರೀತಿಯಾದ ವರಿ ಮಾಡದೆ ನೀವು ಎಲ್ಲ ಫೆಸ್ಟಿವಲ್ಸಲ್ಲಿ, ಎಲ್ಲ ಫಂಕ್ಷನ್ಸ್ಗೂ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಇದು ನಾನ್ ಕಮಡಜೆನಿಕ್ಕು ಮತ್ತು ಆಯಿಲ್ ಫ್ರೀ ಫಾರ್ಮುಲಾ ಇದೆ. ನೀವು ಸ್ಪಾಂಜ್ ಅಥವಾ ಬ್ರಷಲ್ಲೇ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ, ನಿಮಗೆ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಸ್ಕಿನ್ ಸಿಗುತ್ತೆ, ಒಂದು ಒಳ್ಳೆ ಬೇಸ್ ಸಿಗುತ್ತೆ ನಿಮಗೆ ಅಂತ ನೋಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಕನ್ಸೀಲರ್ ಯೂಸ್ ಮಾಡ್ತೀನಿ. ಸೊ ಕನ್ಸೀಲರ್ಗೆ ನಾನು ಫಿಟ್ ಮಿ ಕನ್ಸೀಲರ್ ಯೂಸ್ ಮಾಡ್ತೀನಿ. ನಂದು ಶೇಡ್ ಬಂದು 25 ಮೀಡಿಯಮ್. ಫಸ್ಟು ನಾನು ಅಪ್ಲೈ ಮಾಡ್ತೀನಿ ಕನ್ಸೀಲರು. ನಂದು ಅಂಡರ್ ಐ ಹತ್ರ ನನಗೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿನೇ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಪ್ಲೈ ಮಾಡ್ಕೊತೀನಿ. ಸೊ ನಿಮಗೆ ಕನ್ಸೀಲರ್ ಇನ್ನೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಹ್ಯಾಕ್ ಹೇಳ್ಕೊಡ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಬ್ಲೆಂಡರ್ಗೆ ಹಿಂಗೆ ಸ್ವಲ್ಪ ಹಾಕೊತೀನಿ. ಹಾಕ್ಕೊಂಡು ಇವಾಗ ಬ್ಲೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇದೊಂದೊಂದು ಹ್ಯಾಕ್. ಕನ್ಸೀಲರ್ ಇಲ್ಲದೆ ಮೇಕಪ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಕನ್ಸೀಲರು ನಿಮ್ಮ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಕನ್ಸೀಲರ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಸೇಮ್ ಶೇಡ್ ಸೆಲೆಕ್ಟ್ ಮಾಡಿ, ಹಾಗೆ ಇಲ್ಲ ಲೈಟರ್ ಕೂಡ ನೀವು ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನ್ಯಾಚುರಲಿಂದ ಮೀಡಿಯಮ್ ಕವರೇಜ್ಗೆ ಕನ್ಸೀಲರು ನಿಮ್ಮ ಮುಖದ ಮೇಲೆ ಏನಾದ್ರು ರೆಡ್ನೆಸ್ ಇದ್ದರೆ, ಬ್ಲಮಿಶ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ, ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನೆಲ್ಲ ಕವರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನೋಡ್ಬೋದು ನನ್ನ ಬೇಸ್ ಮೇಕಪ್ ಆಲ್ಮೋಸ್ಟ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನಾನು ಇನ್ನೊಂದು ಮೇಕಪ್ ಟಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಂದರೆ ನೀವು ಕನ್ಸೀಲರ್ನೇ ಸ್ವಲ್ಪ ಡಾರ್ಕರ್ ಶೇಡ್ ತೊಗೊಂಡು ನೀವು ಕಾಂಟೋರ್ ಥರ. ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತೀನಿ. Ain't no one gonna be like me. Be like me.
ಸೊ ಸಾಕು ಅನ್ಸುತ್ತೆ. ಇವಾಗ ಆಲ್ರೆಡಿ ಬೇಸ್ಗೆ ನಾನು ಜಾಸ್ತಿನೇ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಮೇಬಿಲಿನ್ ಫಿಟ್ ಮೀ ಪ್ರೆಸ್ಡ್ ಪೌಡರ್ ಯೂಸ್ ಮಾಡ್ತೀನಿ. ನನಗೆ ಎಲ್ಲೆಲ್ಲಿ ಶೈನ್ ಬೇಕು ಅಂತ ಅನಿಸುತ್ತೆ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತೀನಿ. ಸೊ ಇದೇನು ಮಾಡುತ್ತೆ ಅಂದರೆ ಪೋರ್ಸ್ನ ರೆಡ್ಯೂಸ್ ಮಾಡಿ ಮ್ಯಾಟಿಫೈ ಮಾಡುತ್ತೆ. ಸೊ ನಿಮ್ಗೊಂದು ಒಳ್ಳೆ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಚೀಕ್ಗೆ ಒಂದು ಸ್ವಲ್ಪ ಕಲರ್ ಕೊಡೋದಕ್ಕೆ ಸೊ ಇದು ಫೆಸ್ಟಿವಲ್ ಸೀಸನ್ ಅಲ್ವಾ, ಅದಕ್ಕೆ ನಾನು ಮೇಬಿಲಿನ್ ಫಿಟ್ ಮೀ ಬ್ಲಷ್ ಯೂಸ್ ಮಾಡ್ತಿದ್ದೀನಿ. ಸ್ಮೈಲ್ ಮಾಡಬೇಕು ಯಾವಾಗಲೂ ನೀವು. ಸೊ ನಾನು ಮೇಬಿಲಿನ್ ಬ್ಲಷ್ ಇದೆ, ಅದನ್ನೇ ನಾನು ಐ ಶ್ಯಾಡೋ ಥರ ಯೂಸ್ ಮಾಡ್ತಿದ್ದೀನಿ. ಸೊ ಎಕ್ಸ್ಟ್ರಾ ಏನು ಐ ಶ್ಯಾಡೋ ಯೂಸ್ ಮಾಡ್ತಿಲ್ಲ. ಸೊ ನಮ್ಮ ಹತ್ರ ಕಡಿಮೆ ಪ್ರಾಡಕ್ಟ್ಸ್ ಇದ್ದಾಗ ಈ ಥರನೇ ನೀವು ಒಂದೊಂದೇ ಪ್ರಾಡಕ್ಟ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಆಲ್ಮೋಸ್ಟ್ ಮೇಕಪ್ ಆಯಿತು ನೋಡಿ, ಲಿಪ್ಸ್ಟಿಕ್ ಕೂಡ ಹಚ್ಚಾಯಿತು. ಇಷ್ಟು ನಾನು ಏನೇ ಫಂಕ್ಷನ್ ಇರ್ಬೋದು, ಪಾರ್ಟಿ ಇರ್ಬೋದು, ಏನಾದರೂ ಪೂಜಾ ಇರ್ಬೋದು, ಫೆಸ್ಟಿವಲ್ಸ್ ಎಲ್ಲ ಈ ಥರ ಮೇಕಪ್ ಮಾಡ್ಕೊಳ್ಳೋದು. ಸೊ ಈಗ ನಾನು ಒಂದು ಫೈನಲ್ ಟಚಪ್ ಕೊಡ್ತೀನಿ ಮೇಕಪ್ಗೆ. ಏನಪ್ಪ ಅದು ಅಂದರೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಸೊ ಇದೇನು ಮಾಡುತ್ತೆ ಅಂದರೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ನಿಮ್ಮ ಮೇಕಪ್ಗೆ. ಸೊ ಬನ್ನಿ ಯೂಸ್ ಮಾಡೋಣ. ನಾನು ಮೇಬಿಲಿನ್ ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತು ಅಂತ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ ತಕ್ಷಣ. ಸೊ ನಾನು ಇವಾಗ ಏರ್ ಬಿಚ್ಚಿ ಜ್ಯುವೆಲ್ರಿ ಹಾಕಿ ಫುಲ್ ನಂದು ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಹೇಗೆ ಅನಿಸ್ತು ಮೇಕಪ್ಪು? ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರಾಡಕ್ಟ್ಸ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೀವು ಯೂಸ್ ಮಾಡಿ ಈ ಮೇಕಪ್ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. Fit me. Yeah. Ain't no one gonna be like me. Be like me. Look at all these beautiful shades. Everybody welcome, alright? Okay. Ain't nobody